ಈ ತರ ಆಗ್ಬಾರ್ದಿತ್ತು ಗುರು, ನಿಜವಾಗ್ಲೂ ಖಂಡಿತ ಆಗ್ಲೇಬಾರ್ದಾಗಿತ್ತು. ಫೈನಲಿ ನೇಮಾರ್ ಜೂನಿಯರ್ ದ ಲೆಜೆಂಡ್ ರಿಟೈರ್ಡ್ ಆಗಿದ್ದಾರೆ ಇಂಟರ್ನ್ಯಾಷನಲ್ ಫುಟ್ಬಾಲ್ ಇಂದಾನೆ ಗುರು. ಡಿಸಪಾಯಿಂಟ್ಮೆಂಟ್ ಟ್ರೂಲಿ ಫಾರ್ ಆಲ್ ದಿ ಫ್ಯಾನ್ಸ್. ಸ್ಟಾರ್ಟಿಂಗ್ ಅಲ್ಲಿ ಸ್ನೇಹಿತರೆ ಎಲ್ಲರೂ ಅನ್ಕೊಂಡಿದ್ರು ಬ್ರೆಜಿಲ್ ಅವರು ಈಸಿಯಾಗಿ ಗೆಲ್ತಾರೆ ನಾರ್ವೆ ಜೊತೆಗೆ ಅಂತ. ಬಟ್ ಅದು ಆಗಲ್ಲ ಅಂತ ಒಪೋನೆಂಟ್ ನಲ್ಲಿ ಹರ್ಲಿಂಗ್ ಹಾಲಾಂಡ್ ಅವರು 2 ಅದ್ಭುತವಾದ ಗೋಲ್ಸ್ ಹೊಡೆದು ಪ್ರೂವ್ ಮಾಡೇ ಬಿಟ್ರು ಇಡೀ ವರ್ಲ್ಡ್ ಗೆ ವೈ ಐ ಆಮ್ ದ ಬೆಸ್ಟ್ ಅಂತ ಗುರು. ನೀವೆಲ್ಲ ಒನ್ಸ್ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ. ಬಟ್ ಈ ಮ್ಯಾಚ್ ನಲ್ಲಿ ಟರ್ನಿಂಗ್ ಪಾಯಿಂಟ್ ಎಲ್ಲ ಆಯ್ತಂದ್ರೆ ಬ್ರೂನೋ ಗೇಮರಿಶ್ ಅವರು ಪೆನಾಲ್ಟಿಯನ್ನೇ ಮಿಸ್ ಮಾಡ್ತಾರೆ ಗುರು. ನಿಮ್ಗೆ ಅಲ್ಲಿ ಚಾನ್ಸ್ ವಿನಿ ಜೂನಿಯರ್ಗೂ ಕೊಡ್ಬೋದಿತ್ತು ಅಲ್ವಾ ಪೆನಾಲ್ಟಿ. ಅಲ್ಲೇ ನೀವು ಮಾಡಿದ ದೊಡ್ಡ ಮಿಸ್ಟೇಕ್ ನನ್ನ ಪ್ರಕಾರ ಸ್ನೇಹಿತರೆ. ನಿಮ್ಗೂ ಆಗ ಅನ್ಸಿರ್ಬೋದಲ್ವಾ ಅದೇ ಟರ್ನಿಂಗ್ ಪಾಯಿಂಟ್ ಅಂತ. ಫೈನಲಿ ಇನ್ ಅಡಿಷನಲ್ ಟೈಮ್ ನಲ್ಲಿ ನಾವೆಲ್ಲ ಗ್ರೇಟ್ಫುಲ್ ಆಗ್ಬೇಕು. ಯಾಕಂದ್ರೆ ನೇಮಾರ್ ಜೂನಿಯರ್ ಅವರ ಫೈನಲ್ ಗೋಲ್ ನೋಡೋ ಆಪರ್ಚುನಿಟಿ ನಮ್ಮೆಲ್ಲರಿಗೂ ಸಿಕ್ತು ಅಂತ ಅಲ್ವಾ ಸ್ನೇಹಿತರೆ. ಮತ್ತೆ ಫೈನಲ್ ವಿಸಿಲ್ ನಂತರ ನೇಮಾರ್ ಜೂನಿಯರ್ ಅವರು ಎಮೋಷನಲ್ ಆಗ್ಬಿಡ್ತಾರೆ. ಏನ್ ಹೇಳೋದ್ ಗುರು ಈ ವ್ಯಕ್ತಿ ಬಗ್ಗೆ. ಪಾಪ ಎಲ್ಲ ಇಂಜುರೀಸ್ ಇಂದ ಫೈಟ್ ಮಾಡ್ತಾರೆ. ಅವ್ರ ಟೀಮ್ಗೆ 100% ಎಫೆಕ್ಟ್ ಕೊಟ್ಟಿದ್ದಾರೆ ಗುರು ಇವರಂತೂ. ಹ್ಯಾಟ್ಸ್ ಆಫ್. ಒಂದೇ ಒಂದ್ ಸರಿ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ. ಯಾವ ಪ್ಲೇಯರ್ ನೋಡಿ ನಾವೆಲ್ಲ ದೊಡ್ಡವರಾದ್ವಿ, ಯಾವ ಪ್ಲೇಯರು ನಮಗೆ ಫುಟ್ಬಾಲ್ ನ ಫೇವ್ರೆಟ್ ಸ್ಪೋರ್ಟ್ ಆಗಿ ಮಾಡಿಸ್ರಲ್ವಾ, ಅವರ ಹೆಂಡಿಂಗ್ ಹಿಂಗ್ ಆಗ್ಬಾರ್ದಿತ್ತು ಅಲ್ವಾ ಸ್ನೇಹಿತರೆ. ಸೊ ಫೈನಲಿ officially Neymar Jr. ended his career as a prince who never became a king guru. ನನಗಂತೂ ನಿಜವಾಗ್ಲೂ ತುಂಬಾ ಬೇಜಾರೇ ಆಗ್ತಿದೆ. ಬಾಕಿ ನಿಮಗೆ ಇವರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಸ್ನೇಹಿತರೆ ಕಮೆಂಟ್ ಮಾಡಿ. ಅಂಡ್ ಎಲ್ರಿಗೂ ಶೇರ್ ಮಾಡೋದನ್ನ ಮರಿಬೇಡಿ.